ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಜೂನ್ 28ನೇ ತಾರೀಕು. ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ನ ತಿಳಿಸ್ಕೊಡ್ತಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನೂ ಯಾರಿಗೆ ಹಣ ಬಂದಿಲ್ವೋ ಅಂತವರು ಈ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಇವಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದ್ರು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗಳಿಗೆ ಸರಿಯಾದ ರೀತಿ ಹಣ ಬಂದಿಲ್ಲ. ಇವಾಗಲೇ 31ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಅದರಲ್ಲಿ ಬಹಳೊಂದಿಷ್ಟು ಫಲಾನುಭವಿಗಳಿಗೆ ಮೂರ್ ಕಂತು, 2 ಕಂತು ಅಥವಾ ಇನ್ನು ಪೆಂಡಿಂಗ್ ಎಷ್ಟೆಷ್ಟಿದೆಯೋ ಆ ಒಂದು ಹಣ ಕೂಡ ಇನ್ನೂ ಬಂದಿಲ್ಲ. ಇನ್ನು ರಾಜ್ಯ ಸರ್ಕಾರ ಹೇಳ್ತಿರುವಂತದ್ದು, ಇವಾಗಲೇ ಹಣವನ್ನು ಪೆಂಡಿಂಗ್ ಇರುವಂತಹ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಅದನ್ನ ಇಮಿಡಿಯೇಟ್ಲಿ ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಂತವಾಗಿ ಖಾತೆಗಳಿಗೆ ಹೋಗ್ಬೇಕು. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇವಾಗ ಆಲ್ರೆಡಿ ಅಮೌಂಟ್ ಹೋಗಿದೆ. ಇನ್ನು ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಆ ಒಂದು ಹಣ ಜಮಾ ಆಗೋಕೆ ಪ್ರಾರಂಭವಾಗಿದೆ. ಇವತ್ತು ಭಾನುವಾರ ಒಂದಿಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ರಿಲೀಸ್ ಆಗ್ತಿದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರು ಅರ್ಹತೆಯನ್ನು ಹೊಂದಿರ್ತಾರೋ ಅಂತವರ ಖಾತೆಗಳಿಗೆ ಸರಿಯಾದ ರೀತಿಯಲ್ಲಿ ಹಣ ಜಮಾ ಆಗ್ಬೇಕು ಅಂತ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಹಣ ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕೋದು ಪ್ರಾರಂಭ ಮಾಡ್ತಾರೋ ಅಥವಾ ಮನೆಗೂ ಭೇಟಿ ನೀಡಿ ವೆರಿಫಿಕೇಶನ್ ಮಾಡ್ತಾರೋ ಅನ್ನೋದು ಇನ್ನು ಪೆಂಡಿಂಗ್ ಅಲ್ಲೇ ಇದೆ. ಮುಂದಿನ ಒಂದು ವಾರಗಳಲ್ಲಿ ಇದಕ್ಕೆ ಸರಿಯಾದ ರೀತಿಯ ಮಾಹಿತಿ ಹೊರಬೀಳಲಿದೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಅವರೇ ಮನೆಗೆ ಬಂದು ವೆರಿಫಿಕೇಶನ್ ಮಾಡ್ತಾರಾ ಅನ್ನೋದು ಗೊತ್ತಾಗುತ್ತೆ. ಅವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದಿಷ್ಟು 2 ಕಂತುಗಳ ಹಣ ಹಾಗೂ 3 ಕಂತುಗಳ ಹಣ ಪೆಂಡಿಂಗ್ ಇತ್ತು. ಆ ಒಂದು ಹಣವನ್ನು ಕೆಲವೊಂದು ಜಿಲ್ಲೆಗಳಿಗೆ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ರಿಲೀಸ್ ಆಗ್ತಿದೆ ಅಂತ ನೋಡೋದಾದ್ರೆ, ಶಿವಮೊಗ್ಗ, ಚಾಮರಾಜನಗರ, ರಾಯಚೂರು, ರಾಮನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ಧಾರವಾಡ, ಯಾದಗಿರಿ, ಕಲಬುರಗಿ, ವಿಜಯನಗರ, ಬಳ್ಳಾರಿ, ಹಾಸನ, ಬೆಂಗಳೂರು ನಗರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೀದರ್, ಬೆಳಗಾವಿ, ಕೊಪ್ಪಳ, ಮಂಡ್ಯ, ವಿಜಯಪುರ, ಹಾವೇರಿ, ಕೊನೆಯದಾಗಿ ಮೈಸೂರು ಅಂತ ಹೇಳಿದ್ದಾರೆ. ಈ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರ್ಯಾರಿಗೆ ಪೆಂಡಿಂಗ್ ಹಣ ಇತ್ತು, 2 ಕಂತಿನ ಹಣ, 3 ಕಂತಿನ ಹಣ, ಈ ಒಂದು ಹಣ ಎಷ್ಟು ಕಂತುಗಳ ಹಣ ಪೆಂಡಿಂಗ್ ಇತ್ತು ಆ ಒಂದು ಹಣ ಇವತ್ತು ರಿಲೀಸ್ ಆಗ್ತಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾವ ಟೈಮಲ್ಲಾದ್ರೂ ನಿಮ್ಮ ಅಕೌಂಟ್ ಗಳಿಗೆ ಹಣ ಬರಬಹುದು. ಪೆಂಡಿಂಗ್ ಹಣ ಆದಷ್ಟು ನಿಮ್ಮ ಅಕೌಂಟ್ ಗಳನ್ನು ಚೆಕ್ ಮಾಡ್ತಾ ಇರಿ. ಅಕೌಂಟ್ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಾದ್ರೂ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಜಮಾ ಆಗಬಹುದು. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಇದೇ ತರ ಹೊಸ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.